ಮಳೆ ಬರ್ತಾ ಇರುವಾಗ ಈ ರೀತಿಯಾಗಿ ಬಿಸಿ ಬಿಸಿಯಾಗಿ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅನಿಸಿದ್ರೆ ಖಂಡಿತವಾಗ್ಲೂ ಈ ರೆಸಿಪಿ ಮಾಡ್ಕೊಳ್ಳಿ. ತುಂಬ ರುಚಿಯಾಗಿರುತ್ತೆ. ಬೆಂಗಳೂರು ಸ್ಟೈಲಲ್ಲಿ ಇದನ್ನ ಹಬೆ ವಡೆ ಅಂತಲೂ ಕರೀತಾರೆ, ಇದನ್ನ ನುಚ್ಚಿನುಂಡೆ ಅಂತಲೂ ಕರೀತಾರೆ. 1 ಕಪ್ ಫಿಲ್ಟರ್ ಕಾಫಿ ಜೊತೆ ಈ ರೀತಿ ನುಚ್ಚಿನುಂಡೆ ತಿಂದರೆ ಏನು ಸಕ್ಕತ್ತಾಗಿರುತ್ತೆ ಗೊತ್ತಾ? ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ. ಈ ನುಚ್ಚಿನುಂಡೆ ಮಾಡೋದಕ್ಕೆ ಕಡಲೆಬೇಳೆ ನೆನೆಸಿಟ್ಕೊಬೇಕು. ಒಂದು 2-3 ಬೌಲ್ ಆಗೋಷ್ಟು ನೆನೆಸಿಟ್ಕೊಂಡಿದ್ದೀನಿ. ಕ್ವಾಂಟಿಟಿ ನೋಡ್ಕೊಂಡು ಮಾಡ್ಕೊಳ್ಳಿ. ಒಂದು 4ರಿಂದ 5 ಅವರ್ ನೆಂದಿದ್ರೆ ಸಾಕು. ನೋಡಿ, ಇದನ್ನೆಲ್ಲ ಒಂದ್ಸತಿ ತೊಳ್ಕೊಂಡು ಈ ರೀತಿ ನೀರೆಲ್ಲ ಸೋರಿಸಿ ಇಟ್ಕೊಂಡಿದ್ದೀನಿ. ಈಗ ಒಂದು ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ಆಗೋಷ್ಟು ಮಾತ್ರ ಹಾಕ್ಕೋತಾ ಇದ್ದೀನಿ. ಅಂದರೆ ಒಂದು 2-3 ಮುಷ್ಟಿ ಆಗೋಷ್ಟು ಹಾಕ್ಕೊಂಡು ಅದಕ್ಕೆ ಒಂದು 4-5 ತುಂಡಾಗೋಷ್ಟು ಬೆಳ್ಳುಳ್ಳಿ, ಒಂದು ಚಿಕ್ಕ ಪೀಸ್ ಆಗೋಷ್ಟು ಶುಂಠಿ, ಖಾರಕ್ಕೆ ಹಸಿಮೆಣಸಿನ್ಕಾಯಿ, ಒಂದು ಸ್ವಲ್ಪ ಆಗೋಷ್ಟು ಉಪ್ಪು ನೀವು ಬ್ಯಾಚ್ ವೈಸ್ ನೋಡಿ ಹಾಕ್ಕೊಳ್ಳಬಹುದು. ಇಲ್ಲ ಒಂದೇ ಸತಿ ಅದಕ್ಕೆಲ್ಲ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು. ನೋಡಿ, ಈ ರೀತಿ ಮಾಡ್ಕೊಂಡಿದ್ದೀನಿ. ಇದನ್ನೆಲ್ಲ ಈಗ ಒಂದು ಬೌಲಿಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಇದಾದ ನಂತರ ಇನ್ನು ಮಿಕ್ಕಿದ ಕಡಲೆಬೇಳೆ ಇರುತ್ತಲ್ಲ, ಅದನ್ನು ಕೂಡ ರುಬ್ಬಿ ರೆಡಿ ಇಟ್ಕೊಂಡಿದ್ದೀನಿ. ಗ್ರೈಂಡ್ ಮಾಡೋವಾಗ ನೀರು ಹಾಕ್ಲಿಕ್ಕೆ ಹೋಗಬೇಡಿ, ಕರೆಕ್ಟಾಗಿ ಆಗುತ್ತೆ ಅದು. ಇದೆಲ್ಲ ರೆಡಿ ಇಟ್ಕೊಂಡಿದ್ದಾದಮೇಲೆ ನಾನಿಲ್ಲಿ 1-2 ಈರುಳ್ಳಿ, ಸ್ವಲ್ಪ ಚಿಕ್ಕದಾಗಿದೆ, ಅದಕ್ಕೆ 2 ಈರುಳ್ಳಿ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಜಾಸ್ತಿ ಆಗುವಷ್ಟು ಸಬ್ಸಿಗೆ ಸೊಪ್ಪು ಹಾಕಿ, ಮತ್ತೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸಬ್ಸಿಗೆ ಸೊಪ್ಪು ಜಾಸ್ತಿ ಇದ್ದಷ್ಟು ತುಂಬ ಚೆನ್ನಾಗಿರುತ್ತೆ. ಈ ಟೈಮಲ್ಲಿ ಮಿಕ್ಸ್ ಮಾಡಿದ್ದಾದಮೇಲೆ ಒಂದು ಸತಿ ರುಚಿ ಎಲ್ಲ ನೋಡ್ಕೊಳ್ಳಿ. ಉಪ್ಪೇನಾದರೂ ಕಡಿಮೆ ಇದ್ದರೆ ಒಂದು ಸ್ವಲ್ಪ ಪುಡಿ ಉಪ್ಪು ಟೈಮಲ್ಲಿ ಸೇರಿಸ್ಕೊಬೋದು. ಇದಾದಮೇಲೆ ನಾವೀಗ ನುಚ್ಚಿನುಂಡೆ ಥರ ಈ ರೀತಿ ಉಂಡೆ ಮಾಡ್ಕೊಳ್ಳೋಣ. ನೋಡಿ, ನಾನು ಈಗ ತೋರಿಸ್ತಾ ಇದ್ದೀನಲ್ಲ, ಈ ರೀತಿನೂ ಕೂಡ ಮಾಡ್ಕೊಬೋದು. ಬೆಂಗಳೂರು ಕಡೆ ಸ್ವಲ್ಪ ನಮ್ಮನೆ ಕಡೆ ಎಲ್ಲರೂ ನಾವು ಈ ರೀತಿ ವಡೆ ಥರ ತಟ್ತೀವಲ್ವ, ಆ ರೀತಿ ಮಾಡಿ ಇಟ್ಕೊತೀವಿ. ಅದನ್ನ ನುಚ್ಚಿನುಂಡೆ ಅಂತಲೂ ಕರೀತಾರೆ, ಇಲ್ಲ ಹಬೆ ವಡೆ ಅಂತಲೂ ಕರೀತಾರೆ. ತುಂಬ ರುಚಿಯಾಗಿರುತ್ತೆ. ಆಯಿಲ್ ಫ್ರೀ ಫುಡ್ ತಿನ್ನಬೇಕು ಅನ್ನೋರು ಈ ರೀತಿ ಟ್ರೈ ಮಾಡಿ, ಖಂಡಿತವಾಗ್ಲೂ ನೀವು ಇಷ್ಟಪಡ್ತೀರಾ. ಒಳ್ಳೆ ಪ್ರೋಟೀನ್ ಕೂಡ ಇರುತ್ತೆ ಇದರಲ್ಲಿ. ನೋಡಿ, ನಮ್ಮನೆ ಕಡೆ ನಾನು ಹೇಳೋದ್ನಲ್ಲ ಈ ರೀತಿ ಮಾಡ್ತಾರೆ. ವಡೆ ಥರ ತಟ್ಬಿಟ್ಟು ಅದನ್ನ ಹಾಗೆ ಪ್ಲೇಟಲ್ಲಿಟ್ಟು ಹಬೆಲಿ ಬೇಯಿಸ್ಕೊಳ್ಳೋದು. ಹೀಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾದಮೇಲೆ ಅದನ್ನ ಸ್ಟೀಮಲ್ಲಿ ಬೇಯಿಸ್ಕೊಳ್ಳೋಣ. ನಾನಿಲ್ಲಿ ತಟ್ಟೆ ಇಡ್ಲಿ ಸ್ಟ್ಯಾಂಡಲ್ಲಿ ಇಟ್ಕೊಂಡಿದ್ದೀನಿ. ನೋಡಿ, ಈಗ ರೆಡಿಯಾಗಿದೆ ನುಚ್ಚಿನುಂಡೆ ಅಥವಾ ಹಬೆ ವಡೆ. ತುಂಬ ರುಚಿಯಾಗಿರುತ್ತೆ. ಏನು ಸಖತ್ತಾಗಿದೆ ನೋಡಿ. ಒಂಚೂರು ಮುರಿದೋಗಿರೋದು, ಕ್ರ್ಯಾಕ್ ಬಂದಿರೋದಾಗಲಿ ಏನೂ ಆಗಿಲ್ಲ. ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಕೂಡ ಬಿಸಿ ಬಿಸಿಯಾಗಿ ಕೊಟ್ಟರೆ ತುಂಬ ಇಷ್ಟಪಟ್ಟು ತಿಂತಾರೆ. ಇದನ್ನು ಕೆಂಪು ಚಟ್ನಿ ಅಥವಾ ಕಾಯಿ ಚಟ್ನಿ ಜೊತೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಸಖತ್ತಾಗಿರುತ್ತೆ. ಈ ರೆಸಿಪಿನ ನೀವು ಟ್ರೈ ಮಾಡಿ, ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹೀಗೆ ಒಳ್ಳೊಳ್ಳೆ ರೆಸಿಪಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಸಿ ಯು ಇನ್ ದಿ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.